Greetings in the precious name of Jesus Christ. ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸುತ್ತೇನೆ. Welcome to this Kannada Sunday service of Ebenezer Ministries. ಈ ಭಾನುವಾರ ಆರಾಧನಾ ಕೂಟಕ್ಕಾಗಿ ನಿಮ್ಮನ್ನ ಎಬೆನೆಜರ್ ಮಿನಿಸ್ಟ್ರಿ ಮೂಲಕ ಸ್ವಾಗತಿಸುತ್ತೇನೆ. For today's meditation, let us turn to the Gospel according to Saint Mark, chapter 14, verse 3. ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ವಾಕ್ಯದ ಭಾಗ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನ. And while he was in Bethany, in the house of Simon the leper, a woman came with an alabaster jar of ointment, very costly and precious. And she broke the jar and poured the perfume over the head of Jesus Christ. ಆತನು ಬೆತಾನ್ಯದಲ್ಲಿ ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಆಭರಣವನ್ನು ತೆಗೆದುಕೊಂಡು ಬಂದು ಆ ಭರಣಿಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಉಯ್ದಳು. While Jesus was in Simon's house, Mary came there. ಯಾವಾಗ ಯೇಸು ಸ್ವಾಮಿ ಸಿಮೋನನ ಮನೆಯಲ್ಲಿ ಇದ್ರು ಆ ಸಮಯದಲ್ಲಿ ಮರಿಯಳು ಆತನ ಬಳಿಗೆ ಬಂದಳು. She brought an alabaster jar of costly perfume and poured it over the head of Jesus. ಆಕೆ ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಆಭರಣವನ್ನು ತೆಗೆದುಕೊಂಡು ಬಂದು ಆತನ ಮೇಲೆ ಸುರಿದಳು. It's a year's worth of wage. ಇದು ಆತನ ವರ್ಷದ ಯೋಗ್ಯ ಆತನು ಕೊಡುವಂತಹ ಸಂಬಳಕ್ಕೆ ಯೋಗ್ಯವಾದುದಾಗಿತ್ತು. Disciples called it a waste. ಅದು ಕೊಡುವಂತ ಸಂಬಳವಾಗಿದೆ. Jesus approved her action and received her worship. ಯೇಸು ಸ್ವಾಮಿ ಆಕೆ ಮಾಡಿದ ಒಂದು ಕಾರ್ಯವನ್ನು ಯೇಸು ಸ್ವಾಮಿ ಸ್ವೀಕರಿಸಿದ್ರು ಆರಾಧನೆಯಾಗಿ. Disciples called it waste, but Jesus called it good. ಶಿಷ್ಯಂದ್ರಗಳು ಅದನ್ನ ವೇಸ್ಟ್ ಯಾಕೆ ಮಾಡ್ತಿ ಅಂತ ಹೇಳಿದ್ರು, ಆದ್ರೆ ಯೇಸು ಸ್ವಾಮಿ ಅದು ಅತಿ ಅಮೂಲ್ಯವಾದದ್ದು ಅಂತ ವಿವರಿಸಿದ್ರು. He was on a mission, no matter what others think. ಆಕೆ ಒಂದು ಸೇವೆಯ ಮನೋಭಾವನೆಯಲ್ಲಿದ್ದು ಬೇರೆ ಏನ್ ಯೋಚಿಸಿದ್ರು ಅದಕ್ಕೆ ಆಕೆ ಮನಸ್ಸು ತಗೊಳ್ಳಿಲ್ಲ. Jesus is the one who gave everything she needed. ಯೇಸು ಕ್ರಿಸ್ತರೇ ಎಲ್ಲವನ್ನು ಆಕೆಗೆ ಕೊಟ್ಟಂತವರು, ಆಕೆಗೆ ಅವಶ್ಯಕತೆ ಇದ್ದಿದ್ದನ್ನೆಲ್ಲವನ್ನು. It's only Jesus who resurrected Lazarus, her only brother, from the dead. ಯೇಸು ಕ್ರಿಸ್ತರು ಪುನಃಸ್ಥಾನ ಮಾಡಿದ್ದು ಸತ್ತಂತ ಲಾಜರನ್ನ ಈಕೆಯ ಸ್ವಂತ ತಮ್ಮನಾಗಿದ್ದನು. Jesus comforted her family when they were in distress. ಯಾವಾಗ ಕುಗ್ಗಿ ದುಃಖದಲ್ಲಿದ್ರು ಅಂತ ಸಮಯದಲ್ಲಿ ಯೇಸು ಸ್ವಾಮಿ ಅವರ ಕುಟುಂಬವನ್ನು ಸಂತೈಸಿದ್ರು. So she was thanking the Lord for what Jesus did in her life. ದೇವರಿಗೆ ಸ್ತೋತ್ರ ಆಕೆ ಕೃತಜ್ಞತೆ ಹೇಳ್ತದೆ ಯೇಸು ಸ್ವಾಮಿ ಏನೆಲ್ಲ ಮಾಡಿದ ಆಕೆ ಜೀವಿತದಲ್ಲಿ. ಅದಕ್ಕೆ Simon was suffering from leprosy. ಸಿಮಿಯೋನನು ಆ ಒಂದು ಕುಷ್ಠ ರೋಗದಲ್ಲಿ ಬಾಧೆ ಪಡ್ತಿದ್ದ. Jesus healed him. ಯೇಸು ಕ್ರಿಸ್ತರು ಅವನನ್ನು ಸ್ವಸ್ಥ ಮಾಡಿದ್ರು. He is healed and dancing in the presence of the Lord. ಆತನು ಸೌಖ್ಯವಾಗಿ ದೇವರ ಸಾನ್ನಿಧ್ಯದಲ್ಲಿ ಕುಣಿದಾಡಿದನು. The alabaster jar represented her whole life. ಇದು ಇಲ್ಲಿ ನಾವು ನೋಡಿಕೊಳ್ಳಿದ್ರೆ ಜಟಮಾಂಸಿ ತೈಲದ ಆಭರಣ ಅದು ಆಕೆ ಜೀವನ ಪರ್ಯಂತವಾಗಿದ್ದಂಥದ್ದು. Her past, present and future are invested in the jar. ಅದರಲ್ಲಿ ಕಳೆದ ದಿನ ಮತ್ತು ಈಗಿನ ದಿನ ಮುಂದಿನ ದಿನಗಳು ಸಹ ಆಕೆ ಕೂಡಿಸಿ ಇಡಲ್ಪಟ್ಟಂತ ಒಂದು ಹಣಕಾಸು ಒಂದು ಭರಣಿಯಾಗಿತ್ತು. It is her only means of livelihood for the present and future. ಆಕೆಗೆ ಈಗ ಜೀವಿಸೋದಕ್ಕೂ ಮುಂದೆ ಜೀವಿಸೋದಕ್ಕೂ ಅದೊಂದೇ ಆಧಾರವಾಗಿತ್ತು. She trusted Jesus and hoped Jesus would provide for her. ಇಲ್ಲಿ ಆಕೆ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಟ್ಟು ಯೇಸು ಕ್ರಿಸ್ತನ ನನಗೆ ಒದಗಿಸ್ತಾನೆ ಅನ್ನೋ ಒಂದು ನಿರೀಕ್ಷೆಯಿಂದ ಆತನಿಗೆ ಕೊಟ್ಟಳು. Do you trust Jesus for things you didn't see yet?
ನಿಮ್ಮ ಜೀವಿತದಲ್ಲಿ ಕಾಣಕ್ಕಾಗದಿರುವ ಸಂಗತಿಗಳು ನಿಮ್ಮಲ್ಲಿ ಇರುವಾಗಲೂ ಸಹ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡ್ತೀರಾ? Jesus declared that wherever gospel is preached, her story will also be preached. ಯೇಸು ಕ್ರಿಸ್ತರು ಎಲ್ಲೆಲ್ಲ ಈ ಸುವಾರ್ತೆಯನ್ನು ಸಾರಲ್ಪಡುತ್ತೋ ಅಲ್ಲೆಲ್ಲದಲ್ಲೂ ಹೀಗೆ ಈ ಈ ಒಂದು ಕಾರ್ಯ ಆಕೆಯನ್ನು ವಿವರಿಸಲಾಗುತ್ತದೆ ಅಂತ ಹೇಳಿದ್ರು. She gave all that she had to Jesus. ಆಕೆಯಲ್ಲಿದ್ದಂತ ಎಲ್ಲವನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಲು. Gospel according to Matthew chapter 6 verse 33. ಮತ್ತಾಯ 6:33 ಹೀಗೆ ಹೇಳುತ್ತೆ, But seek first of all his kingdom and his righteousness, and then all these things taken together will be given you. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Alabaster jar is the expression of her love. ಇಲ್ಲಿ ಜಟಮಾಂಸಿ ತೈಲ ಅನ್ನೋದು ಅದು ದೇವರ ಪ್ರೀತಿಯನ್ನು ವ್ಯಕ್ತಪಡಿಸುವಂತದಾಗಿದೆ. God so loved us, gave his only son Jesus to die for our sins. ಯೇಸು ಕ್ರಿಸ್ತನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟರು, ಅದು ನಮಗಾಗಿನೇ ಬಲಿಯಾಗಿ ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ. Mary knew that Jesus was about to give his life on the cross. ಮರಿಯಳಿಗೆ ಗೊತ್ತಿತ್ತು ಯೇಸು ಸ್ವಾಮಿ ಈ ಲೋಕದ ಯೇಸು ಸ್ವಾಮಿ ಆತನು ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಬಿಡ್ತಾರೆ ಅನ್ನೋದು. Jesus fought our battles. ಯೇಸು ಕ್ರಿಸ್ತರು ನಮ್ಮೆಲ್ಲ ಹೋರಾಟಗಳ ಮೇಲೆ ಆತನು ಜಯ ಹೊಂದಿದ. He makes a way where there is no way. ಎಲ್ಲಿ ಮಾರ್ಗ ಇಲ್ವೋ ಯೇಸು ಸ್ವಾಮಿ ಅಲ್ಲಿ ಮಾರ್ಗ ಮಾಡಿದ. Disciples trusted and followed Jesus. They lacked nothing. ಯೇಸು ಕ್ರಿಸ್ತನ ಮೇಲೆ ಸಂಪೂರ್ಣವಾದ ನಿರೀಕ್ಷೆ ಇಟ್ಟು ಶಿಷ್ಯಂದಿರುಗಳು ಆತನನ್ನ ಹಿಂಬಾಲಿಸಿದ್ರು, ಅವ್ರು ಯಾವುದ್ರಲ್ಲೂ ಸಹ ಕೊರತೆ ಪಡ್ಲಿಲ್ಲ. For the believer, there will be no failure in Jesus. ಯೇಸು ಕ್ರಿಸ್ತನ ಇರುವಂತ ದೇವ ವಿಶ್ವಾಸಿಗಳಿಗೆ ಯಾವ ರೀತಿಯಾದ ಸೋಲುಗಳು ಇರುವುದಿಲ್ಲ. Jesus is faithful to keep his promises. ಯೇಸು ಕ್ರಿಸ್ತರ ಆತನು ನಂಬಿಗಸ್ತನು ವಾಗ್ದಾನಗಳಲ್ಲಿ ಅದನ್ನು ನೆರವೇರಿಸುವುದಕ್ಕೆ. Jehovah Jireh, Jesus is our provider. ಯೆಹೋವ ಈರೆ, ಆತನು ಯೇಸು ಕ್ರಿಸ್ತನೇ ನಮಗೆ ಎಲ್ಲವನ್ನು ಒದಗಿಸಿಕೊಡುವ ದೇವನಾಗಿದ್ದಾನೆ. Jehovah Nissi, Jesus is our banner of victory if you trust. ಯೇಸು ಕ್ರಿಸ್ತನೇ ನಮಗೆ ಆ ಒಂದು ಜಯ ಕೊಡುವ ದೇವನಾಗಿದ್ದಾನೆ, ಆತನೇ ಯೆಹೋವ ನಿಸ್ಸಿ. Jehovah Shammah, he is our healer. ಯೆಹೋವ ಶಮ್ಮನು, ಆತನೇ ನಮಗೆ ಸಮಾಧಾನವನ್ನು ತರುವಂತ ದೇವರು. Jehovah Shalom, Jesus is our peace. ಯೆಹೋವ ಶಾಲಂ, ಆತನೇ ನಮಗೆ ಸಮಾಧಾನ ತರುವಂತರು. Are you ready to worship the Lord with all your heart, soul and strength? ಯೇಸು ಕ್ರಿಸ್ತನನ್ನ ಪೂರ್ಣ ಹೃದಯದಿಂದ ನೀವು ಆರಾಧಿಸೋದಕ್ಕೆ ಒಪ್ಪಿಸಿಕೊಡುವಂತರಾಗ್ತೀರಾ? Are you prepared to open your alabaster jar of thanksgiving, praise and worship? ನಿಮ್ಮಲ್ಲಿರುವಂತಹ ಈ ಒಂದು ಅಲಬಸ್ಟರ್ ಜಾರ್ನ ನೀವು ಅದನ್ನು ಮುರಿದು ಯೇಸು ಕ್ರಿಸ್ತನಿಗೆ ಕೊಡುವುದಕ್ಕೆ ಮನಸ್ಸುಳ್ಳವರಾಗಿದ್ದೀರಾ? ಆತನ ಎಲ್ಲ ದಿವ್ಯ ಆಶೀರ್ವಾದವನ್ನು ನಿಮ್ಮ ಮೇಲೆ ಸುರಿಸುವಂತೆ ನೀವು ದೇವರಿಗೆ ಕೃತಜ್ಞತೆ ಸ್ತುತಿ ಆರಾಧನೆ ಮಾಡುವಂತೆ. Pour out your heart in prayer and experience his presence. ನಿಮ್ಮ ಹೃದಯವನ್ನು ಆತನಿಗೆ ಹಾಕಿ ಪ್ರಾರ್ಥಿಸಿ ಆತನ ಸಮೂಹದಲ್ಲಿ. You will be filled with peace that surpasses all understanding. ನೀವು ದೈವ ಒಂದು ಅಧಿಕವಾದಂತಹ ಸಮಾಧಾನವನ್ನು ನೀವು ಹೊಂದಿಕೊಳ್ತೀರಾ, ಎಲ್ಲ ಗ್ರಹಿಕೆಗೆ ಮೀರಿದಂತದನ್ನ. May the Lord bless you all with these words. Amen. ಈ ವಾಕ್ಯದ ಮೂಲಕ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.